Hello guys, welcome back to my YouTube channel. Actually, yesterday I wasn't feeling well, so I couldn't study as much as I usually do. But I didn't completely stop studying. I attended a few quizzes, did some light reading related to my exam, and downloaded question papers and prepared PDFs to take printouts. So, even though I couldn't study properly, I still tried to stay connected with my preparation. Today I'm feeling better and I will try to get back to my regular study routine. ನೆನ್ನೆಲ್ಲ ಓದೋಕ್ಕೆ ಆಗಿಲ್ಲ ನನಗೆ. ಸ್ವಲ್ಪ ನೋಟ್ಸ್ ಮಾಡಿಕೊಂಡೆ ಕರೆಂಟ್ ಅಫೇರ್ಸು. ಅದು ಬಿಟ್ಟರೆ ಕ್ವಿಝಸ್ ಅಟೆಂಡ್ ಮಾಡಿಕೊಂಡು ಟೆಲಿಗ್ರಾಮಲ್ಲಿ ಏನು ಇನ್ಫಾರ್ಮೇಷನ್ ಬರ್ತಿರುತ್ತೆ ಅದನ್ನು ನೋಡ್ತಾ ಇದೆ ಅಷ್ಟೇ. ನೆನ್ನೆ ನನಗೆ ಹುಷಾರಿರಲಿಲ್ಲ, ಈಗಲೂ ಅಷ್ಟೇ ಪರವಾಗಿಲ್ಲ. ಒಂದಿನ ವೇಸ್ಟ್ ಆಯ್ತಲ್ಲ ಅಂತ ಅದೇ ಬೇಜಾರು. ಇಟ್ಸ್ ಓಕೆ, ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ನಾನು ಎಕನಾಮಿಕ್ಸಲ್ಲಿ ಇದು ಕ್ವಿಕ್ ರಿವಿಷನ್ಗೆ ಇದನ್ನು ಓದ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ನನ್ನ MCQ ಪ್ರಾಕ್ಟೀಸ್ನು ಮಾಡ್ತಿದ್ದೀನಿ. ಜೊತೆಗೆ ಕೀ ನೋಟ್ಸ್ ಏನು ಬರೆದಿಟ್ಕೊಂಡಿದ್ದೀನೋ ಅದನ್ನು ಓದ್ತಾಯಿದ್ದೀನಿ. ಇವಾಗ ನನ್ನದು ಚಾಪ್ಟರ್ 4 ಆಗಿದೆ. 4 ಚಾಪ್ಟರ್ಸ್ ನೆನ್ನೆ ಕಂಪ್ಲೀಟ್ ಮಾಡಿದ್ದೀನಿ. ನಂಗೆ ಜಾಸ್ತಿ ಓದೋಕ್ಕಾಗಿಲ್ಲ ನೆನ್ನೆ ಎಲ್ಲ. ಜಸ್ಟ್ ಕ್ವಿಝಸ್ ಅಟೆಂಡ್ ಮಾಡಿಕೊಂಡು PDFನ ಮಾಡ್ಕೋತಾ ಇದೆ. ನನಗೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದ್ರ ಮೇಲೆ ಪ್ರಿಂಟೌಟ್ ತೊಗೊಂಡು ಓದ್ಕೊಳ್ಳೋಣ ಅಂತ. ಇವಾಗ 5th ಚಾಪ್ಟರಿಂದ ಸ್ಟಾರ್ಟ್ ಮಾಡಬೇಕು. ನಿಮಗೆ ಓದ್ತಾ ಗೊತ್ತಾಗುತ್ತೆ ಯಾವುದ್ರ ಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಕ್ವಶನ್ಸ್ ತೆಗಿತಾನೆ ಅಂತ. ನೀವು ಅದ್ರ ಮುಖಾಂತರ ಹೋಗಿ ನೀವು ಡೆಪ್ತಾಗಿ ನೋಡ್ಕೋಬೋದು ಟಾಪಿಕ್ಸ್ನ. ನಾನು ಹಾಗೆ ಮಾಡೋದು. ಆ್ಯಂಡ್ ನಿಮಗೆ ಯಾವ ಥರ ಕ್ವಶನ್ ಪೇಪರ್ ಈಸಿಯೆಸ್ಟ್ ಆದರೂ ಸಿಗಲಿ, ಟಫೆಸ್ಟ್ ಆದರೂ ಸಿಗಲಿ, ತಗೊಂಡು ಪ್ರಿಂಟೌಟ್ ತೊಗೊಂಡು ಆದಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಲೈಕ್ ಈಗ ತೋರಿಸ್ತೀನಿ ನೋಡಿ. ಹೀಗೆ ಫೋನಲ್ಲೇ ಮಾಡ್ತೀನಿ ಅಂದರೆ ಫೋನಲ್ಲೇ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಂಗೆ ಜಾಸ್ತಿ ಹೊತ್ತು ಫೋನ್ ನೋಡೋಕ್ಕಾಗಲ್ಲ, ಅದಕ್ಕೆ ಪ್ರಿಂಟೌಟ್ ತೆಗೆಸ್ಕೊಂಡು ನಾನು ವರ್ಕ್ ಮಾಡ್ತೀನಿ. ಒಂದು ನೋಟ್ಬುಕ್ ಇಟ್ಕೊಂಡು ಒಂದು ಕ್ವಶನ್ಸ್ ಬಂದರೆ ಅದ್ರ ಬಗ್ಗೆ ಡೆಪ್ತಾಗಿ ತಿಳ್ಕೊತಾ ಹೋಗಿ. ಆ್ಯಂಡ್ ನಾನು ಈ ಥರ ಫೋನಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಇಟ್ಕೊಂಡ್ರೆ ಅಲ್ಲಿ ಸಾಂಗ್ ಬರುತ್ತಲ್ಲ ನಮ್ಮ ಮನೇಲಿ, ಓದ್ತೀನಿ ಅಂದ್ಕೊಂಡು ಫೋನ್ ನೋಡ್ತಾವಳೆ ಅಂದ್ಕೊಂಡು ಬೈತಿರ್ತಾರೆ ಯಾವಾಗಲೂ. ನಾನಿವಾಗ ಸದ್ಯಕ್ಕೆ ಏನು ಓದಿದ್ದೀನಿ ಅದನ್ನು ರಿವೈಸ್ ಮಾಡ್ತಾ ಜಾಸ್ತಿ ಕ್ವಶನ್ಸ್ ಪೇಪರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಅದನ್ನು ಸಾಲ್ವ್ ಮಾಡಿಕೊಂಡು ಮತ್ತು ನಮ್ಮದು ಮೆಂಟರ್ ಇದ್ದಾರಲ್ಲ ಅವರು ಕೂಡ ಟಾಪಿಕ್ಸ್ನ ಕೊಡ್ತಾ ಇರ್ತಾರೆ. ಆ ಟಾಪಿಕ್ನು ಇದ್ರ ಜೊತೆಗೆ ವರ್ಕ್ ಮಾಡ್ತಿರ್ತೀನಿ. ನೆನ್ನೆ ಎಲ್ಲ ಜಾಸ್ತಿ ಓದೋಕ್ಕಾಗಿಲ್ಲ, ಜಸ್ಟ್ ನೆನ್ನೆ ನಾನು ಏನು ಮಾಡಿದೆ ಅಂತಷ್ಟೇ. ಇವಾಗ ಒಂದು ಡೇನು ಸ್ಕಿಪ್ ಮಾಡಬಾರ್ದು ಅಲ್ವಾ. ಇಷ್ಟು ಇನ್ನೊಂದು 55 ಡೇಸ್ ಏನೋ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಆದಷ್ಟು ಓದ್ತಿದ್ದೀನಿ. ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ಅಷ್ಟೆ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಲ್ಲ ಒಂದಿನ ಸಿಗುತ್ತೆ, ಕೈ ಬಿಡಬೇಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿನ್ನೆ ಏನು ಮಾಡಿದೆ ಅನ್ನೋದನ್ನ ಅಷ್ಟನ್ನೇ ಹೇಳ್ತಿದ್ದೀನಿ. ಸ್ಟಡಿ ವ್ಲಾಗ್ ಎಲ್ಲ ಏನಿಲ್ಲ. ನಿನ್ನೆ ಫೋನೇ ನೋಡೋಕ್ಕಾಗಿಲ್ಲ ನನಗೆ, ಬರೀ ಮಲ್ಗೆ ಇದ್ದೀನಿ. ಮಧ್ಯಾಹ್ನ ಸ್ವಲ್ಪ ಓದ್ಕೊಂಡೆ, ಅದು ಬಿಟ್ಟರೆ ಇನ್ನು ಸಂಜೆ 7:30ವರೆಗೂ ಮಲಗಿದ್ದೀನಿ. ಆ್ಯಂಡ್ ನೈಟ್ ಸ್ವಲ್ಪ ಓದ್ಕೊಂಡು ಕರೆಂಟ್ ಅಫೇರ್ಸ್ದು ನೋಟ್ಸ್ ಮಾಡಿಕೊಂಡೆ ಅಷ್ಟೇ. ಅದು ಬಿಟ್ಟರೆ PDF ಮಾಡ್ಕೊಳ್ಳೋದು, ಕ್ವಿಝಸ್ ಅಟೆಂಡ್ ಮಾಡೋದು. ಏನು 3 to 4 hours 3 hours ಓದಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೂ ಓದಿಲ್ಲ ನಾನು. ನಿನ್ನೆ ಏನು ಮಾಡಿದೆ ಅನ್ನೋದನ್ನ ಅಷ್ಟೇ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೂ ಓದ್ತಾ ಇದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.
ರಿವಿಸನ್ ಮಾಡೋದ್ರ ಜೊತೆಗೆ ಈ ಟೈಮಲ್ಲಿ ರ್ಯಾಪಿಡ್ ರೀಡಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ಪ್ ಆಗುತ್ತೆ ನಮ್ಗಳಿಗೆ. ಆ್ಯಂಡ್ ಇವಾಗ ಅಕ್ಟೋಬರಿಗೆ ಎಕ್ಸಾಮ್ ಅಂತಂದರೆ ಆಗಸ್ಟು ಸೆಪ್ಟೆಂಬರ್ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಪೇಪರ್ 2 ಮೇಲೂ ಜಾಸ್ತಿ ಫೋಕಸ್ ಮಾಡಿ ಅದರಲ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಈ ಪೇಪರ್ 1ಗಿನ್ನ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದು, ನಿಮಗೆ ಯಾವ್ದು ಸಿಗುತ್ತೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ. ನೀವು ಕ್ವಶನ್ ಸಾಲ್ವ್ ಮಾಡಿ, GK ಆಗಲಿ ಕಮ್ಯುನಿಕೇಷನ್ ಪೇಪರ್ ಆಗಲಿ ಎಲ್ಲವನ್ನೂ ಸಾಲ್ವ್ ಮಾಡಿ. ನಾವುಗಳಂತೂ ಸ್ವಲ್ಪ ಜನ ನಮ್ಮ ಮೆಂಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದರೆ ಅವ್ರು ಏನು ವರ್ಕ್ ಕೊಡ್ತಾರೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಫೋಕಸ್ ಮಾಡ್ತಿಲ್ಲ. ಆ್ಯಂಡ್ ಇಷ್ಟು ದಿನ ನಾವು ಏನು ಓದಿದ್ದೀವಿ ಅದನ್ನು ರಿವೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವು ಅಷ್ಟೇ ಸದ್ಯಕ್ಕೆ ಈಗಿರೋ ಕಮ್ಮಿ ಟೈಮಲ್ಲಿ ನೀವೇನು ಓದಿದ್ದೀರಾ ಅದನ್ನಷ್ಟೇ ರಿವೈಸ್ ಮಾಡ್ತಾ. ಆ್ಯಂಡ್ I just wanted to share a little update about what I did yesterday. Anyways, thank you so much for watching, and thank you so much for 440 subscribers. See you in the next vlog. Take care. Bye bye.